ನಮ್ಮ ಪಾರ್ಟಿಯಿಂದ ಸುಧೀರ್ ಕುಮಾರ್ ಸೈನ್ ಹಾಕಿದ್ದಾರೆ. ಅವರು ಏಜೆಂಟ್ ಆಗಿದ್ದರು. ಬಿಜೆಪಿಯ ಏಜೆಂಟ್. ಆಮೇಲೆ JDSನ ಸುಧಾಕರ್ ಶೆಟ್ಟಿ ಅಂತ ಅವರು ಕ್ಯಾಂಡಿಡೇಟ್ ಆಗಿದ್ದವರು. JDSನ ಕ್ಯಾಂಡಿಡೇಟ್ ಪರವಾಗಿ ಏಜೆಂಟು. ಮತ್ತೆ ಉಳಿದ ಅಭ್ಯರ್ಥಿಗಳ ಸೈನು ಮಾಡಿದ್ದಾರೆ. ಈಗ ಎಲ್ಲರೂ ಸೈನ್ ಮಾಡಿರ್ತಕ್ಕಂಥ ದಾಖಲಾತಿ ಇದೆ 23ರಲ್ಲಿ. ಆಗ ಅಬ್ಜೆಕ್ಷನ್ ರೈಸ್ ಮಾಡ್ಬೋದಾಗಿತ್ತಲ್ಲ ಬಿಜೆಪಿ ಏಜೆಂಟು ಅಥವಾ ಬೇರೆ JDS ಏಜೆಂಟು ಅಥವಾ ಇಂಡಿಪೆಂಡೆನ್ಸ್ ಏಜೆಂಟ್ಗಳು. ಅವಾಗ ಯಾರು ಮಾಡಲಿಲ್ಲ. ಇನ್ವ್ಯಾಲಿಡ್ ಆಗಿದ್ರೆ, ಮಾರ್ಕ್ ಇದ್ದರೆ ಆಗಲೇ ಮಾಡ್ಬೋದಾಗಿತ್ತಲ್ಲ, ಯಾಕೆ ಮಾಡಲಿಲ್ಲ? ಅದರಿಂದ ಸಬ್ಸಿಕ್ವೆಂಟ್ ಆಗಿ ಮರು ಎಣಿಕೆಯಲ್ಲಿ ಇನ್ವ್ಯಾಲಿಡ್ ಅಂತ ಮಾಡಿರ್ತಕ್ಕಂಥದ್ದು ಅದು ಅವತ್ತೇ ಕೌಂಟಿಂಗ್ ದಿನನೇ BJPಯವರು ಅವರ ಸಬಾರ್ಡಿನೇಟ್ ಕೈಲಿ ಕೊಟ್ಟು ಕಳಿಸ್ತಾರಲ್ಲ ಟ್ರಕ್ಕು, ಆಗ್ಲೇ ತಿದ್ದತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಆಮೇಲೆ ಅಬ್ಸರ್ವರ್ ಬಂದಿದ್ರು. ಈ ಮರು ಎಣಿಕೆ ಮಾಡಿದ್ರಲ್ಲ, ಆಗ ಅಬ್ಸರ್ವರ್, ಸೆಂಟ್ರಲ್ ಅಬ್ಸರ್ವರ್ ಇತ್ತು. ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಅಬ್ಸರ್ವರ್ ಕೂಡ ಇದನ್ನು ನೋಡಿದ್ರೆ ಗಂಭೀರ ಸ್ವರೂಪದ ಕ್ರಿಮಿನಲ್ ಸಂಚು ನಡೆದಿರುವ ಸಾಧ್ಯತೆ ಕಂಡುಬರುತ್ತದೆ ಎಂದು ಚುನಾವಣಾ ಆಯೋಗಕ್ಕೆ ವರದಿ ಕಳಿಸಿದ್ದಾರೆ ಎಂದು ತಿಳಿದು ಬಂದಿದೆ. ಅಬ್ಸರ್ವರು ಹೇಳಿರೋದು. ಅಬ್ಸರ್ವರು ಅವ್ರಿಗೆ ಲೆಟರ್ ಬರೆದಿದ್ದಾರೆ. ಚುನಾವಣಾ ಈ ರಿಟರ್ನಿಂಗ್ ಆಫೀಸರ್ ಇದ್ದರಲ್ಲ, ಇವರು ಯಾರು ಕೌಂಟ್ ಮಾಡಿದ್ರಲ್ಲ, ಅವ್ರಿಗೆ ಪತ್ರ ಬರೆದಿದ್ದಾರೆ ಅಂತ ನನಗೆ ಇರೋ ಇನ್ಫಾರ್ಮೇಶನ್. ಇನ್ಫಾರ್ಮೇಶನ್ ಅಂದರೆ ಇಂಗ್ಲೀಷ್ನಲ್ಲಿ ಹೇಳಿದೆ, ಕನ್ನಡದಲ್ಲಿ ಮಾಹಿತಿ. ನೋಡಿ ಆದಮೇಲೆ ರಿಸಲ್ಟ್ ಅನೌನ್ಸ್ ಮಾಡಬೇಕಿತ್ತು. ಅಟ್ಲೀಸ್ಟು ಏನು ಮಾಡಬೇಕಾಗಿತ್ತು ಅಂತಂದರೆ, ರಿಟರ್ನಿಂಗ್ ಆಫೀಸರು ಕೋರ್ಟಿಗೆ ಮಾಡಬೇಕಾಗಿತ್ತು. ಇದು ಮಾರ್ಕ್ ಇರುವಾಗ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಬೇಕಾಯಿತು. ಲೆಟ್ ದಿ ಕೋರ್ಟ್ ಡಿಸೈಡ್ಸ್ ಆ್ಯಂಡ್ ಗಿವ್ ದಿ ಡೈರೆಕ್ಷನ್ ಅಂತ ಮಾಡಬೇಕಾಗಿತ್ತು. ಅದನ್ನು ಬಿಟ್ಟು ಡಿಕ್ಲೇರ್ ಮಾಡಿಬಿಟ್ಟಿದ್ದಾರೆ. ಅದು ಒಂದು ಬರೀ
ರಾಜೇಗೌಡನವು ಮಾತ್ರ ಇನ್ವ್ಯಾಲಿಡ್ ಆಗಿರೋದು. ಅವರ ಯಾಕೆ ಆಗಿಲ್ಲ? ಅವರ ಯಾವುದೂ ಒಂದು ಮತಪತ್ರನೂ ಕೂಡ ಇನ್ವ್ಯಾಲಿಡ್ ಆಗಿಲ್ಲ. ಹಿಂದೆ ಈ ಬಿಜೆಪಿ ಅವರು ಇದ್ದಾರಲ್ಲ, ಚಿಲುಮೆ ಎಂಬ ಸಂಸ್ಥೆ ಮೂಲಕ ಮತದಾರರ ಪಟ್ಟಿನೇ ತಿದ್ದುಪಡಿ ಮಾಡಕ್ಕೆ ಮಾಡಿದರು. ಆನಂದದಲ್ಲಿ ನೈಜ ಮತದಾರರನ್ನೇ ಬಿಟ್ಬಿಟ್ಟಿದ್ರು. ಅದರಿಂದ ಬಿಜೆಪಿಯವರು ಮೊದಲಿನಿಂದಲೂ ಕೂಡ ಅವರು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲದೆ ಇದ್ದಂಥವ್ರು, ಸಂವಿಧಾನದಲ್ಲಿ ನಂಬಿಕೆ ಇಟ್ಕೊಳ್ಳದೆ ಇರ್ತಕ್ಕಂಥವ್ರು. ನಿಷ್ಪಕ್ಷಪಾತವಾದಂಥ ಚುನಾವಣೆಯಲ್ಲಿ ನಂಬಿಕೆ ಇಲ್ಲತಕ್ಕಂಥವ್ರು. ಅವರು ಇಂಥ ಅಪರಾಧಗಳನ್ನು ಮಾಡಲಿಕ್ಕೆ ಹಿಂದೆ ಮುಂದೆ ನೋಡಲ್ಲ. ಅದರಿಂದ ಕೇಂದ್ರದ ಇಬ್ಬರು ಮಂತ್ರಿಗಳು, ವಿರೋಧ ಪಕ್ಷದ ನಾಯಕರು ಸಮರ್ಥನೆ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಅವರಿಗೆ ಮುಂದಿನ ದಿನಗಳಲ್ಲಿ ಜನ ಬುದ್ಧಿ ಕಲಿಸ್ತಾರೆ ಅಂತಕ್ಕಂಥದ್ದು ನನ್ನ ಭಾವನೆ. ಆಮೇಲೆ ಒಂದು ಇಂಕ್ನಲ್ಲಿ ಬದಲಾವಣೆಗಳಿದಾವೆ. ಇಂಕ್ನಲ್ಲಿ ಅದಕ್ಕೆ ನಾನು ಅದನ್ನು ಫೊರೆನ್ಸಿಕ್ ಇದಕ್ಕೆ ಕಳಿಸಬೇಕಾಗಿತ್ತು. ಇದೆಲ್ಲ ಗೊತ್ತಿದ್ದು ಕೂಡ ರಿಸಲ್ಟ್ ಅನೌನ್ಸ್ ಮಾಡಿದ್ರೆ ಬಹುಶಃ ರಿಟರ್ನಿಂಗ್ ಆಫೀಸರ್ಗೆ, DC-ಗೆ ಮೇಲ್ಗಡೆಯಿಂದ ಒತ್ತಡ ಇರಬೇಕು, ಎಲೆಕ್ಷನ್ ಕಮಿಷನಿಂದ ಒತ್ತಡ ಇರಬೇಕು. ಅಧಿಕಾರಿಗಳು ಯಾರೇ ಆಗಲಿ ತಪ್ಪು ಮಾಡಿದವರು ಶಿಕ್ಷೆ ಆಗ್ಬೇಕ್ರಿ. ಯಾವನೇ ಅಧಿಕಾರಿ ಇರಲಿ, ನಮ್ಮ ಸರ್ಕಾರ ಇರಲಿ, ಯಾವ ಸರ್ಕಾರ ಇರಲಿ. ಈಗ ಮಾರ್ಕ್ ಆಗಿದೆ ಅಂತ ಗೊತ್ತಾಯಿತು, ಇನ್ವ್ಯಾಲಿಡ್ ಅಂತ ಮಾಡಿದ್ರಿ. ಮೊದಲ್ಯಾಕೆ ಮಾಡಲಿಲ್ಲ? ಮೊದಲ್ಯಾಕ್ರಿ ಮಾಡಲಿಲ್ಲ? ನೋ ಮೊದಲು ರೀಕೌಂಟಿಂಗ್ ಕೇಳಲಿಲ್ಲ. ಸೈನ್ ಮಾಡಿದಾರಲ್ಲ, ಒಂದು ಎಲ್ಲರೂ ಸೈನ್ ಮಾಡಿದ್ರಲ್ಲ ಏಜೆಂಟ್ಗಳು. ಯಾಕೆ ಮಾಡಿದ್ರು? ಸರಿಗಿದೆ ಅಂತ ಮಾಡಿದ್ರಲ್ಲ.